ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನಲ್ಲಿ ಇದ್ದೀವಿ. ಹಾಗೆ ಹಬ್ಬದ ದಿನ ನಾವು ಅಲಂಕಾರ ಮಾಡ್ಕೊಳ್ಳೋದಲ್ಲದೆ ವರಮಹಾಲಕ್ಷ್ಮಿ ಅಮ್ಮನಿಗೂ ಅಲಂಕಾರ ಮಾಡಬೇಕಲ್ವಾ. ಅದಕ್ಕೆ ಇವತ್ತು ಮುಖವಾಡಕ್ಕೆ ಯಾವ ಥರ, ನಮ್ಮ ಮನೆಯಲ್ಲಿರೋ ಮುಖವಾಡಕ್ಕೆ ಯಾವ ಥರ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ಅಂದರೆ ಅಲಂಕಾರ ಮಾಡಿದ್ರೆ ಅಮ್ಮನೇ ಎದ್ದು ಬರೋ ಥರ ಇರಬೇಕು, ಆ ಥರ ಅಲಂಕಾರ ಮಾಡಬೇಕು. ಆ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಅಲಂಕಾರ ಮಾಡೋಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮುಖವಾಡದ ಅಲಂಕಾರಕ್ಕೆ ನಾವು ಬಳಸಿರೋ ಅಂಥದ್ದನ್ನು ಏನೂ ಬಳಸಲೇಬಾರ್ದು. ಅಂದರೆ ಲಿಪ್ಸ್ಟಿಕ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಬಿಂದಿ ಆಗಿರ್ಬೋದು, ಏನನ್ನ ಈ ಥರದನ್ನು ಬಳಸಲೇಬಾರ್ದು. ಎಲ್ಲದೂ ಹೊಸದೇ ತರಬೇಕು, ಅಂಗಡಿಯಿಂದ ಹೊಸದಾಗೆ ತಂದು ಅಮ್ಮನವರ ಅಲಂಕಾರಕ್ಕೆ ಬಳಸಬೇಕಾಗುತ್ತೆ. ಹಾಗೆ ಒಡವೆ ಹಾಕಬಾರ್ದು, ನಾವು ಹಾಕ್ಕೊಂಡಿರೋ ಒಡವೆ ಹಾಕಬಾರ್ದು ಅಂತ ಹೇಳ್ತಾರೆ. ಇಲ್ಲ, ಅದನ್ನು ಹಾಕ್ಬೋದು. ಅಮ್ಮನಿಗೋಸ್ಕರನೇ ಒಡವೆ ಮಾಡೋ ಶಕ್ತಿ ಇರೋರು ಮಾಡಿ ಇಡ್ಬೋದು. ಎಲ್ಲರಿಗೂ ಆ ಥರ ಆಗಲ್ವಲ್ಲ, ಅದಕ್ಕೋಸ್ಕರ ನಾವು ಬಳಸೋ ಅಂಥದ್ದೇ ಆ ಒಡವೆನ, ಅಂದರೆ ಆರ್ಟಿಫಿಷಿಯಲ್ ಆದರೆ ಒಂದು ಸೆಟ್ಟು ತಂದು ಇಟ್ಟಿರ್ಬೋದು. ಗೋಲ್ಡ್ ಜ್ಯುವೆಲ್ಸು ಹಾಕ್ತೀವಿ ಅನ್ನೋ ಹಂಗಿದ್ರೆ ನಾವು ಬಳಸಿರೋದನ್ನೇ ಸ್ವಲ್ಪ ಹಾಲು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅಮ್ಮನಿಗೆ ಬಳಸ್ಬೋದು. ಅದರಲ್ಲಿ ಏನೂ ತಪ್ಪಿಲ್ಲ. ನಾವು ಅಷ್ಟೇ, ನಾವು ಬಳಸಿರೋದನ್ನೇ ಹಾಕ್ತೀವಿ, ಗೋಲ್ಡ್ ಜ್ಯುವೆಲರಿನೇ ಹಾಕ್ತೀವಿ. ಹಾಲು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಟು ಅಮ್ಮನಿಗೆ ಎಲ್ಲ ಥರ ಅಲಂಕಾರನೂ ಮಾಡ್ತೀನಿ ನಾನು. ನನಗೆ ಲಿಪ್ಸ್ಟಿಕ್ಕು ಸಿಗಲಿಲ್ಲ ಹೊಸದು, ಅದಕ್ಕೋಸ್ಕರ ನಾನು ಕುಂಕುಮನ ಯೂಸ್ ಮಾಡ್ತಾ ಇದ್ದೀನಿ. ಹೊಸದು ತರಬೇಕು, ಊರಲ್ಲಿ ಸಿಗಲಿಲ್ಲ, ಆ ಅಂಗಡಿಗೆ ಹೋಗಿ ತರಬೇಕು. ಬನ್ನಿ ಈಗ ಮುಖವಾಡದ ಅಲಂಕಾರಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಮೊದಲಿಗೆ ಮುಖವಾಡ ತೊಗೊಂಡಿದ್ದೀನಿ, ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ. ಮುಖವಾಡನ ಚೆನ್ನಾಗಿ ತೊಳೆದಿರಬೇಕು. ಆವತ್ತು ಸ್ವಲ್ಪ ಹಾಲು ಅರಿಶಿನ ಎಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು. ಮುಖವಾಡಕ್ಕೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ. ಹಾಗೆ ಐಲೈನರ್ ತೊಗೊಂಡಿದ್ದೀನಿ. ಐಲೈನರು ಹೊಸದೇ, ಅದೇ ಆವಾಗಲೇ ಹೇಳ್ದಂಗೆ ಲಿಪ್ಸ್ಟಿಕ್ ಇಲ್ವಲ್ಲ, ಅದಕ್ಕೆ ಕುಂಕುಮ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಐಲೈನರು ಹೊಸದೇ ತೊಗೊಂಡಿದ್ದೀನಿ. ಹಾಗೆ ಓಲೆ ತೊಗೊಂಡಿದ್ದೀನಿ, ತಾಳಿ ತೊಗೊಂಡಿದ್ದೀನಿ. ಅಂದರೆ ಅರಿಶಿನ ಕೊಂಬಾದರೂ ಕಟ್ಬೋದು, ಇಲ್ಲ ಅಂದರೆ ನೋಡಿ ತಾಳಿ ಅಮ್ಮನಿಗೋಸ್ಕರನೇ ಮಾಡಿ ತಂದು ಕಟ್ಬೋದು. ನಾನು ಒಂದು ಲಕ್ಷ್ಮಿ ಕಾಸು ಮತ್ತು 2 ಗುಂಡನ್ನು ಹಾಕಿ ಇಟ್ಟಿದ್ದೀನಿ. ಯಾವಾಗಲೂ ಇದನ್ನೇ ಹಾಕ್ತೀನಿ, ಅದನ್ನು ತೊಗೊಂಡಿದ್ದೀನಿ. ಮುಖವಾಡಕ್ಕೆ ಅಂಟಿಸೋಕ್ಕೆ ಕಣ್ಣು, ಬಟ್ಟು ಮತ್ತು ಬಿಂದಿ ಎಲ್ಲ ಸಿಗುತ್ತೆ. ಬೇಕಿದ್ದರೆ ತೊಗೊಬೋದು. ಕಿರೀಟ ಥರ ನೋಡಿ, ಈ ಥರ ಎಲ್ಲ ಸಿಗುತ್ತೆ. ನಾನು ಯಾವಾಗಲೂ ತೆಗೆದಿಟ್ಟಿದ್ದು ಓಲೆ ಎಲ್ಲ ಸಿಗುತ್ತೆ. ನಾನು ಇದನ್ನು ಒಂದಿನವೂ ಯೂಸ್ ಮಾಡಿಲ್ಲ. ಈಗ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಾನು ತೆಗೆದಿಟ್ಟಿದ್ದೆ ಅಷ್ಟೇ, ಒಂದಿನವೂ ಹಾಕಿಲ್ಲ. ನೋಡಿ, ಕಣ್ಣು ಇದು ಎಲ್ಲ ಈ ಥರ ಸಿಗುತ್ತೆ, ರೆಡಿ ಸಿಗುತ್ತೆ. ತಂದು ಬೇಕಿದ್ದರೆ ಅಲಂಕಾರಕ್ಕೆ ಯೂಸ್ ಮಾಡ್ಕೊಬೋದು. ನಾನು ಇದರಲ್ಲಿ 2 ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೂಗುತಿನೂ ಇದೆ, ಈಗ ಅದನ್ನೇ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ, 2 ಬಡ್ ತಗೊಂಡಿದ್ದೀನಿ. ಅರಿಶಿನ ಕುಂಕುಮ ಅದು ಇಕ್ಕೋದಕ್ಕೆ, ಲಿಪ್ಸ್ಟಿಕ್ ಎಲ್ಲ ಹಚ್ಚೋದಕ್ಕೆ ಅಂತ 2 ಬಡ್ ತಗೊಂಡಿದ್ದೀನಿ. ಸ್ವಲ್ಪ ಕಾಟನ್ನು ಹಾಗೆ ತೆಗೆದು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. ಇಷ್ಟು ಬೇಕಾಗುತ್ತೆ ಅಲಂಕಾರಕ್ಕೆ. ನೋಡಿ, ಮೂಗುತಿ ಒಂದು ತೊಗೊಂಡೆ, ದೊಡ್ಡದು, ಇದು ತುಂಬಾ ದೊಡ್ಡದು. ಇದು ಮುಖವಾಡಕ್ಕೆ ಹಾಕೋದಕ್ಕೆ ಆಗ್ತಿಲ್ಲ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ, ಹಾಕ್ತಾ ಇಲ್ಲ ಇದನ್ನು. ಹಾಗೆ ಡಬಲ್ ಸೈಜ್ ಸ್ಟಿಕ್ಕರ್ ಬೇಕಾಗುತ್ತೆ. ನೋಡಿ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೊಳ್ಳೋಕ್ಕೆ ಸೀಸರು, ಎಲ್ಲದನ್ನು ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಫಸ್ಟು ಮುಖವಾಡಕ್ಕೆ ತಾಳಿಯನ್ನು ಕಟ್ಕೊತೀನಿ, ತಾಳಿ ಕಟ್ತೀನಿ. ಯಾಕೆ ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಟ್ಟೋಕೆ ಹೋದರೆ ನಾವು ಇಟ್ಟಿರೋ ಅಂಥ ಅರಿಶಿನ ಕುಂಕುಮ ಎಲ್ಲ ಹೊರಟೋಗುತ್ತೆ, ಕೈ ತಾಕ್ಬಿಟ್ಟು. ಅದಕ್ಕೆ ಫಸ್ಟು ನಾನು ತಾಳಿಯನ್ನು ಕಟ್ತಾ ಇದ್ದೀನಿ. ತಾಳಿ ಅಂದರೆ ಇದು ಲಕ್ಷ್ಮಿ ಕಾಸು, ಲಕ್ಷ್ಮಿ ಬಟ್ಟು ಅಂತಾರಲ್ವ, ಅದನ್ನೇ ನಾನು ತಾಳಿ ಥರ ಕಟ್ತೀನಿ ಪ್ರತಿ ವರ್ಷ ಅಷ್ಟೇ. ಅಮ್ಮನಿಗೋಸ್ಕರನೇ ಇದನ್ನು ಇಟ್ಟಿದ್ದೀನಿ, 2 ಗುಂಡು ಮತ್ತು ಲಕ್ಷ್ಮಿ ಕಾಸನ್ನು. ನೋಡಿ, ದಾರದಲ್ಲಿ ಈ ಥರ ಹಿಂದೆ ಕಟ್ಕೊತೀನಿ. ನೋಡಿ, ಈಗ ತಾಳಿ ಕಟ್ಟಿದ್ದು ಆಯಿತು. ಕರೆಕ್ಟಾಗಿ ಫಸ್ಟೇ ಕಟ್ಕೊಂಡ್ಬಿಡ್ಬೇಕು, ಮತ್ತು ಬಿಚ್ಚೋದು ಕಟ್ಟೋದು ಎಲ್ಲ ಮಾಡೋಕೆ ಹೋದರೆ ಇಟ್ಟಿರೋ ಅರಿಶಿನ ಕುಂಕುಮ ಎಲ್ಲ ಹೊರಟೋಗುತ್ತೆ. ಆಮೇಲೆ ಓಲೆನ ಹಾಕ್ತಾಯಿದ್ದೀನಿ. ಆದಷ್ಟು ಅಮ್ಮನವ್ರಿಗೆ ಜುಮ್ಕ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಲಕ್ಷಣವಾಗಿ ಕೂಡ ಇರುತ್ತೆ. ಸ್ಯಾರಿಗೆ ಜುಮ್ಕ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದು ಆರ್ಟಿಫಿಷಿಯಲ್ ಹಾಕ್ತಾಯಿದ್ದೀನಿ. ಈಗ ತೋರಿಸೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಹಾಕ್ತಾಯಿದ್ದೀನಿ. ಆದಷ್ಟು ಗೋಲ್ಡ್ ಹಾಕಿದ್ರೆ ಬೆಸ್ಟು ಅಂತ ಅನಿಸುತ್ತೆ. ಚಿಕ್ಕದಾಗಲಿ ದೊಡ್ಡದೇ ಹಾಕಬೇಕು ಅಂತ ಏನೂ ಇಲ್ಲ, ಇರೋದನ್ನೇ ಪುಟ್ಟ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಇಲ್ಲದೆ ಅಂತೂ ಯಾರ ಮನೆಯಲ್ಲೂ ಇರೋಲ್ಲ. ಇರೋದನ್ನೇ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. 2 ಕಿವಿಗೂ ಓಲೆ ಹಾಕಿದ್ದಾಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಮುಖವಾಡಕ್ಕೆ ಒಂದೊಂದೇ ಫಿನಿಶಿಂಗ್ ಬರ್ತಾ ಇದೆ. ಓಲೆನ ಹಾಕಾದ್ಮೇಲೆ ನೋಡಿ, ಈ ಥರ ಏನಾದರೂ ಬೊಟ್ಟು, ಈ ಥರ ಬಿಲ್ಲೆಗಳು ಏನಾದರೂ ಆರ್ಟಿಫಿಷಿಯಲ್ ತಂದು ಇಟ್ಕೊಂಡಿದ್ರೆ ಅಂಟಿಸ್ಕೊಳ್ಳಿ, ಇಲ್ಲ ಅಂದರೆ ಏನೂ ಬೇಕಿಲ್ಲ. ಈ ಡಬಲ್ ಸೈಜ್ ಸ್ಟಿಕ್ಕರಿಂದ ಅಂಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಕಟ್ ಮಾಡಿ ಅಂಟಿಸ್ಕೊಂಡ್ರೆ ಸಾಕು, ತುಂಬ ದೊಡ್ಡದಾಗಿ ಸ್ಟಿಕ್ಕರ್ ಏನು ಅಂಟಿಸೋದು ಬೇಡ. ನೋಡಿ, ನಾನು ಇಷ್ಟೇ ಅಂಟಿಸ್ತಾ ಇದ್ದೀನಿ, ಸಾಕಾಗುತ್ತೆ ಇಷ್ಟು.
ಇದೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದ್ರ ಮೇಲೆ ಇನ್ನೊಂದು ಚಿಕ್ಕದು ಅಂಟಿಸ್ತಿದ್ದೀನಿ ನೋಡಿ. ಅದನ್ನು ಈ ಥರ ಎಲ್ಲ ಅಂಟಿಸೋದೆಲ್ಲ ಅಂಟಿಸ್ಕೊಂಡು ಓಲೆ ಮತ್ತು ಮೂಗುತಿ ತಾಳಿ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಮುಖಕ್ಕೆ ಅಲಂಕಾರ ಮಾಡಬೇಕಾಗುತ್ತೆ. ಈಗ ಮೂಗುತಿನ ಅಂಟಿಸ್ಕೊಬೇಕು. ಒಂದಾದರೂ ಹಾಕ್ಬೋದು ಅಥವಾ ಎರಡಾದರೂ ಹಾಕ್ಬೋದು. ಮೂಗುತಿ ಓಲ್ ಮಾಡಿಬಿಟ್ಟು ಅದಕ್ಕೆ ಚಿನ್ನದೇ ಹಾಕ್ಬೋದು. ನಾನು ಮೂಗುತಿ ಕೂಡ ಮೂಗುತಿ ಇಡೋದಕ್ಕೂ ಓಲ್ ಮಾಡಿಸಿ ಇಟ್ಟಿದ್ದೀನಿ. ಮೂಗುತಿನೇ ಹಾಕ್ತೀನಿ. ಈಗ ಇದನ್ನು ಆರ್ಟಿಫಿಷಿಯಲ್ದು ಅಂಟಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಅಂಟಿಸೋದ್ರಿಂದ. ಮೂಗುತಿ ಹಾಕಿದ್ರೆ ಎರಡೂ ಕಡೆ, ಇಲ್ಲ ಅಂದರೆ ಒಂದು ಕಡೆ ಸ್ಟಿಕ್ಕರ್ ಇಟ್ಕೊಬೋದು ಇಡೋಂಗಿದ್ರೆ, ಇಲ್ಲಾಂದರೆ ಎರಡೂ ಕಡೆ ಮೂಗುತಿ ಹಾಕೋ ಥರ ಇದ್ದರೆ ಹಾಕ್ಕೊಬೋದು. ನೋಡಿ ಮೂಗುತಿ ಅಂಟಿಸ್ತಾ ಇದ್ದೀನಿ. ಮೂಗುತಿ ಅಂಟಿಸಿದ್ದಾಯಿತು. ಆಮೇಲೆ ಇದೊಂದೆರಡು ಬಟ್ ಥರ ಇದೆ ರೆಡ್ ಕಲರ್ ಸ್ಟೋನ್ದು, ಅದನ್ನು ಅಷ್ಟೇ ಕಿರೀಟಕ್ಕೆ ಅಂಟಿಸ್ತಾ ಇದ್ದೀನಿ. ತುಂಬಾ ಲುಕ್ ಕೊಡುತ್ತೆ ಇದಂತೂ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಷ್ಟೇ ಡಬಲ್ ಸೈಜ್ ಸ್ಟಿಕ್ಕರ್ ಅಂಟಿಸಿದ್ದೀನಿ ಫಸ್ಟು. ನೋಡಿ ಚಿಕ್ಕ ಚಿಕ್ಕದಾಗಿ ಅಲ್ಲಿ ಕಟ್ ಮಾಡಿ ಅಂಟಿಸಿದ್ದೀನಿ ಫಸ್ಟು. ಅದರ ಮೇಲೆ ಈ ಬಿಲ್ಲೆಗಳನ್ನು, ಸ್ಟೋನ್ ಬಿಲ್ಲೆಯನ್ನು ಅಂಟಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ರೆಡ್ ಕಲರು ಸಿಲ್ವರ್ ಜೊತೆ ರೆಡ್ ಸ್ಟೋನ್ ಹಾಕೋದ್ರಿಂದ ತುಂಬಾ ಲುಕ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಥರ ಅಂಟಿಸಿದ್ದೆಲ್ಲ ಆಯಿತು. ಈಗ ಕಣ್ಣಿಗೆ ಅಲಂಕಾರ ಮಾಡೋಣ. ಮೇಲೆ ಉಬ್ಬಿಗೆ ಸ್ವಲ್ಪ ದಪ್ಪಾಗಿ, ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿ ಐಲೈನರ್ನ ಹಾಕ್ಕೊಬೇಕು. ಅದು ಉಬ್ಬು ಅಂತ ಗೊತ್ತಾಗಬೇಕು. ಅದು ಕಣ್ಣು ಉಬ್ಬು ಅಂತ, ಐಬ್ರೋ ಅಂತ ಅದಕ್ಕೆ ನಮಗೆ ಎಲ್ಲರಿಗೂ ನೋಡೋರಿಗೆ ಗೊತ್ತಾಗಬೇಕು ಅದು ಐಬ್ರೋಸ್ ಅಂತ. ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿ ಮೇಲೆ ಸೈಡು ಹಾಕ್ಕೊಬೇಕು. ನೋಡಿ ಅದು ಹಿಂದು ಮುಂದೆ ಹಾಕದೆ ನೀಟಾಗಿ ಲೈನ್ ಥರ ಹಾಕ್ಕೊಬೇಕಾಗುತ್ತೆ. ನೋಡಿ ಎಷ್ಟು ತಿಕ್ಕಾಗಿ ಬೇಕಾದರೂ ಹಾಕ್ಕೊಬೋದು, ಆದರೆ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಅಮ್ಮನವ್ರಿಗೆ ಕಣ್ಣೆಲ್ಲ ಸ್ವಲ್ಪ ದಪ್ಪ ದಪ್ಪ, ಐಬ್ರೋಸ್ ಎಲ್ಲ ದಪ್ಪ ದಪ್ಪ ಇರುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ದಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಹಾಕ್ಕೊಬೇಕಾಗುತ್ತೆ ಮೇಲ್ಗಡೆ. ಮತ್ತು ಕಣ್ಣಿಗೆ ಸ್ವಲ್ಪ ಒಂದು ಲೈನಷ್ಟು ಹಾಕ್ಕೊಬೇಕಾಗುತ್ತೆ. ಕಣ್ಣಿನ ಅಲಂಕಾರ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಬೊಟ್ಟು ಇಡ್ತಾ ಇದ್ದೀನಿ. ಕುಂಕುಮ ಇಟ್ಟರೆ ಬೆಸ್ಟ್ ಅಂತ ಅನಿಸುತ್ತೆ, ಅಂದರೆ ಕುಂಕುಮ ಇಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಸ್ಟಿಕ್ಕರ್ ಇಡೋದಕ್ಕಿಂತ ಬಟ್ಟೆ ಕುಂಕುಮನೇ ಲಕ್ಷಣ ಅನಿಸುತ್ತೆ. ದೇವ್ರಿಗೆ ಕುಂಕುಮನೇ ಇಷ್ಟ ಅಲ್ವಾ, ಅದಕ್ಕೆ ಕುಂಕುಮನೇ ಇಡಿ. ಹಾಗೆ 2 ಬೊಟ್ಟು ಇಡಬೇಕಾಗುತ್ತೆ. ಮೇಲೆ ಒಂದು ದೊಡ್ಡ ಬೊಟ್ಟು, ಕೆಳಗಡೆ ಒಂದು ಚಿಕ್ಕ ಬೊಟ್ಟು, 2 ಬೊಟ್ಟು ಇಡಬೇಕಾಗುತ್ತೆ. ಬಟ್ಟೆಲ್ಲ ಇಟ್ಟಾದಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ, ಕಲರು ಸ್ವಲ್ಪ ಡಾರ್ಕಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಬ್ಬೊಬ್ರು ಅದನ್ನು ಪೇಂಟಲ್ಲಿ ಮಾಡಿಬಿಡ್ತಾರೆ, ಇಲ್ಲಾಂದರೆ ಸ್ಕೆಚ್ ಪೆನ್ನಲ್ಲಿ ಮಾಡಿಬಿಡ್ತಾರೆ. ಬೇಡ ಆ ಥರ ಮಾಡೋದು, ತುಂಬಾ ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಈಗ ಅಮ್ಮನೇ ಅಂತ ನಾವು ಪೂಜೆ ಮಾಡ್ತೀವಿ, ಅಮ್ಮನಿಗೆ ಯಾಕೆ ಆ ಥರ ಮಾಡಬೇಕು? ನಾವೇನಾದರೂ ಅಥವಾ ಸ್ಕೆಚ್ ಪೆನ್ನಲ್ಲಿ ಕುಂಕುಮ ಅಲ್ಲಿ ಏನಾದರೂ ಹಚ್ಕೊಳ್ಳಲ್ವಲ್ಲ, ಅದೇ ಥರ ಅಮ್ಮನಿಗೆ ಏನೇ ಮಾಡಬೇಕಾದ್ರೂ ನಾವೇ ಮಾಡ್ಕೊತಾ ಇದ್ದೀವಿ ಅಂತ ಮಾಡಬೇಕು. ಅಮ್ಮನಿಗಂತ ಕಡಿಮೆ ರೇಟಿನ ತರೋದು, ಏನೋ ಒಂದು ಬಳಿದ್ರೆ ಆಯಿತು ಅಂತ ಬಳಿಯೋದು, ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಲಾಸ್ಟಲ್ಲಿ ಅರಿಶಿನ ಹಚ್ಚಬೇಕಾಗುತ್ತೆ. ಹಾಲಲ್ಲಿ ಮಿಕ್ಸ್ ಮಾಡಿ ಹಚ್ಚೋದೇನು ಬೇಡ, ನೀರಲ್ಲೇ ಮಿಕ್ಸ್ ಮಾಡಿ. ಹಾಲಲ್ಲಿ ಅಂದರೆ ನೆಕ್ಸ್ಟ್ ಡೇಗೆಲ್ಲ ಒಂಥರ ಸ್ಮೆಲ್ ಬಂದಿರುತ್ತೆ, ಅದಕ್ಕೋಸ್ಕರ ನೀರಲ್ಲೇ ಮಿಕ್ಸ್ ಮಾಡಿ ಹಚ್ಚೋದು ಬೆಸ್ಟು. ತುಂಬ ಅರಿಶಿನ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ನು ಕಳಶ ಇಟ್ಟು ಸ್ಯಾರಿ ಹಾಕಿ ಅಲಂಕಾರ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಇಷ್ಟ ಆಗಿತ್ತು ಮುಖವಾಡದ ಅಲಂಕಾರ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಮತ್ತೊಂದು ವಿಷಯ ಜೊತೆ ಮತ್ತೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.